ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಶೇವಿಗೆ ಇಡ್ಲಿ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಮಾಡೋದಂತೂ ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಬೇಕಿದ್ರೆ ಚಟ್ನಿನೂ ಮಾಡ್ಕೋಬೋದು, ಸಾಗನ್ನು ಮಾಡ್ಕೋಬೋದು, ಇಲ್ಲ ಅಂದರೆ ಸಾಂಬಾರು ಬೇಕಾದರೂ ತಿನ್ಬೋದು. ಬಟ್ ನಾನು ಇವತ್ತೇನು ಕಾಂಬಿನೇಷನ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಸ್ವೀಟ್ ಕಾಂಬಿನೇಷನ್ ಮಾಡಿದ್ದೀನಿ. ನಮ್ಮ ಕಡೆ ಕಾಯಿ ತೊಗೆ ಅಥವಾ ಕಾಯಿ ಚಟ್ನಿ ಅಂತ ಹೇಳ್ತೀವಿ, ಸ್ವೀಟ್ ಚಟ್ನಿ. ನೀವು ಬೇಕಿದ್ದರೆ ಇದನ್ನು ಕಾಯಲ್ಲಿ ಥರನೂ ಮಾಡ್ಕೋಬೋದು. ಮತ್ತು ಇದಕ್ಕೆ ಸೂಸ್ಲು ಎಳ್ಳಿನ ಪುಡಿನೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಿ, ಅದ್ಭುತವಾದ ರುಚಿ ಮಾತ್ರ. ಅಕೇಶನ್ಸಲ್ಲೆಲ್ಲ ನಮ್ಮ ಕಡೆ ಗೌರಿ ಗಣೇಶ ಹಬ್ಬಕ್ಕೆ ಜಾಸ್ತಿ ಮಾಡ್ತಾರೆ. ಬಟ್ ಯಾರಾದರೂ ನೆಂಟರು ಬಂದರೆ ಈ ಥರ ಸ್ಪೆಷಲ್ಲಾಗಿ ಮಾಡ್ತೀವಿ. ನೀವು ಶೇವಿಗೆನ ಹಾಗೆ ಹೊತ್ತಿ ಬೇಯಿಸೋಕ್ಕೆ ಈ ಥರ ಇಡ್ಲಿ ಪಾತ್ರೆಗೆ ಹಾಕೊಂಡು ಬೇಯಿಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತದಂತೂ ಮರಿಬೇಡಿ. ಅದಕ್ಕೆ ನಾನು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. 2 ಬೌಲ್ ಅಕ್ಕಿ ಹಿಟ್ಟಿಗೆ 4 ಬೌಲಷ್ಟು ನೀರು ಇಡೋಣ ಕಾಯೋದಕ್ಕೆ. ನಂತರ ಸ್ವಲ್ಪ ಉಪ್ಪು ಹಾಕಿ, 1 ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಸಾಕು. ಸ್ವೀಟ್ ಆದ್ದರಿಂದ ಜಾಸ್ತಿ ಉಪ್ಪು ಬೇಡ. ನೀವು ಖಾರ ಜೊತೆ ಕಾಂಬಿನೇಷನ್ ಮಾಡ್ತೀನಿ ಅಂದರೆ ಸ್ವಲ್ಪ ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನೀರು ತುಂಬ ಕುದಿಯೋದೇನು ಬೇಡ, ಸ್ವಲ್ಪ ಕಾದಿದ್ರೆ ಸಾಕು. 1 ಬೌಲು ನಾನು ಹೇಳಿದ್ನಲ್ಲ, 4 ಬೌಲು ನೀರಿಗೆ 2 ಬೌಲಷ್ಟು ಹಿಟ್ಟನ್ನು ಹಾಕಿ ನೋಡಿ, ಹಾಗೆ ಕೈ ಆಡ್ತಾ ಗಟ್ಟಿ ಆಗುತ್ತೆ. ಇಷ್ಟೇ ಸಾಕು. ಸ್ಟವನ್ನು ಆಫ್ ಮಾಡಿ. ತುಂಬಾ ಗಟ್ಟಿಯಾಗುತ್ತೆ ಇದು. ಇದೇನು ಬೇಯಿಸೋದೇನು ಬೇಡ. ನಾವು ಇದನ್ನು ಮತ್ತೆ ಸ್ಟೀಮಲ್ಲಿ ಬೇಯಿಸೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಗಟ್ಟಿಯಾಗುತ್ತೆ. ಸ್ಟವನ್ನು ಆಫ್ ಮಾಡಿ ನಂತರ ಇಡ್ಲಿ ಪಾತ್ರೆದು ಪ್ಯಾನ್ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆನ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ. ನಂತರ ಚಕ್ಲಿ ಒರಳು, ನಿಮಗೆ ಈ ಥರ ಚಕ್ಲಿ ಒರಳು ಸಿಗುತ್ತಲ್ವ, ಅದಕ್ಕೆ ನೀವು ಬೇಕಿದ್ದರೆ ಸಣ್ಣದಾದರೂ ಹಾಕೋಬೋದು, ಮತ್ತು ಇಲ್ಲ ದಪ್ಪದು ಬೇಕಾದರೂ ಹಾಕೋಬೋದು. ನೋಡಿ, ಈ ಸೈಜಲ್ಲಿ ನಾನು ಶೇವಿಗೆನ ಒತ್ತುತ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಸೈಜು ನಾನು ಹೇಳಿದ್ನಲ್ಲ, ಚಕ್ಲಿ ಬಿಲೆ ಯಾವ್ದು ಬೇಕಾದರೂ ಹಾಕ್ಕೋಬೋದು ನೀವು. ನಂತರ ಎಲ್ಲದನ್ನು ಇದೇ ಥರ ಒತ್ತಿ, ನಂತರ ಇದನ್ನು ಇಡ್ಲಿ ಪಾತ್ರೆಗೆ ಹಾಕಿ ಒಂದು 5ರಿಂದ 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ತುಂಬ ಬೇಯಿಸೋದೇನು ಬೇಡ, ತುಂಬಾ ಬೇಗ ಆಗುತ್ತೆ. 5ರಿಂದ 10 ನಿಮಿಷ ಅಷ್ಟರಲ್ಲೇ ಬೆಂದೋಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ಇದನ್ನು. ಯಾರು ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ ಈ ಥರ ಮಾಡಿಕೊಡಿ, ತುಂಬಾ ಅದ್ಭುತವಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮಾಡ್ಬೋದು, ಬೇಕಾದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಬೇಕಾದರೆ ಮಾಡ್ಕೋಬೋದು ಈ ಥರ. ನಂತರ ಅದಕ್ಕೆ ಕಾಂಬಿನೇಷನ್ ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಡಿ. ಅದಕ್ಕೆ ಸ್ವಲ್ಪ ಎಳ್ಳು, ಕಪ್ಪು ಎಳ್ಳನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಳ್ಳನ್ನು ಹಾಕಿ ಇದು ಚಟಪಟ ಸಿಡಿಯೋ ತನಕ ಫ್ರೈ ಮಾಡ್ಕೊಂಬಿಡಿ. ಇದು ಫ್ರೈ ಆದ ನಂತರ ನೋಡಿ ಚಟಪಟ ಸಿಡಿದಿದೆ. ಸ್ಟವನ್ನು ಆಫ್ ಮಾಡಿ. ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಒಂದು ಸತಿ ಈ ಥರ ಗ್ರೈಂಡ್ ಮಾಡಿ, ನಂತರ ಇದಕ್ಕೆ ಸ್ವೀಟ್ಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಮತ್ತೆ ಮಿಕ್ಸಿಲಿ ಗ್ರೈಂಡ್ ಮಾಡಿ. ನೋಡಿ, ಅದಕ್ಕೆ ಸೂಸ್ಲು ರೆಡಿ ಆಯಿತು, ಎಳ್ಳು ಪುಡಿ ರೆಡಿ ಆಯಿತು. ನಂತರ ಅದೇ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಲು ಮಾಡೋದಕ್ಕೆ ನಾನು ಹೇಳ್ಕೊಡ್ತಾಯಿದ್ದೀನಿ. ನಾವು ಇದನ್ನು ತೆಂಗಿನ ತೊಗೆ ಅಂತ ಹೇಳ್ತೀವಿ, ಕಾಯಿ ತೊಗೆ ಅಂತ. ಬೆಲ್ಲ, ಸ್ವಲ್ಪ ಕಡಲೆ, ಏಲಕ್ಕಿ, ನಂತರ ಹುರಿದಿಟ್ಕೊಂಡ್ರಂಥ ಪಪ್ಪಿ ಸೀಡ್ಸ್, ಗಸಗಸೆನ ಹಾಕಿ ಫಸ್ಟ್ ಹಾಗೆ ಮಿಕ್ಸಿಲಿ ಗ್ರೈಂಡ್ ಮಾಡಿ, ನಂತರ ನೀರು ಹಾಕಿ ಮತ್ತು ಗ್ರೈಂಡ್ ಮಾಡಿ. ಕಾಯಿ ತೊಗೆ ರೆಡಿ ಆಯಿತು. ನಂತರ ಶೇವಿಗೆ ಇಡ್ಲಿ ಬೆಂದಿದೆಯಾ ಇಲ್ಲೋ ನೋಡೋಣ. ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಲ್ಲ. ಈಗ ಶೇವಿಗೆ ಇಡ್ಲಿ ಬೆಂದಿದೆ ಅಂತ. ನಂತರ ಸರ್ವ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.